ಯಾಜಕ ಕಾಂಡ ಅಧ್ಯಾಯ 18. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು. ನನ್ನ ವಿಧಿಗಳನ್ನು ಅನುಸರಿಸಬೇಕು. ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ಆದದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು. ನಿಮ್ಮಲ್ಲಿ ಯಾರೂ ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು. ನಾನು ಯೆಹೋವನು. ತಾಯಿಯನ್ನು ಎಷ್ಟು ಮಾತ್ರವೂ ಸಂಗಮಿಸಬಾರದು. ಆಕೆ ಹೆತ್ತವಳಲ್ಲವೇ? ಸಂಗಮಿಸಿದರೆ ತಂದೆಗೆ ಮಾನಭಂಗವಾಗುವುದು. ಮಲತಾಯಿಯ ಸಂಗ ಮಾಡಬಾರದು. ಆಕೆ ತಂದೆಗೆ ಹೆಂಡತಿಯಾದವಳಲ್ಲವೇ? ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅವರು ಒಡ ಹುಟ್ಟಿದವರಾದರೂ ಪರಸ್ತ್ರೀಯಲ್ಲಿ ಹುಟ್ಟಿದವರಾದರೂ ನಿಮಗೆ ಅಕ್ಕ ತಂಗಿಯರಲ್ಲವೇ? ಮಗನ ಮಗಳನ್ನಾಗಲಿ ಮಗಳ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅವರು ನಿಮಗೆ ಮಕ್ಕಳಂತಲ್ಲವೇ? ತಂದೆಯ ಮತ್ತೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವಳ ಸಂಗ ಮಾಡಬಾರದು. ಆಕೆ ಸಹೋದರಿ. ತಂದೆಯ ಒಡಹುಟ್ಟಿದವಳ ಸಂಗ ಮಾಡಬಾರದು. ಆಕೆ ತಂದೆಯ ರಕ್ತ ಸಂಬಂಧಿ. ತಾಯಿಯ ಒಡಹುಟ್ಟಿದವಳ ಸಂಗ ಮಾಡಬಾರದು. ಆಕೆ ತಾಯಿಯ ರಕ್ತ ಸಂಬಂಧಿ. ತಂದೆಯ ಅಣ್ಣ ತಮ್ಮಂದಿರ ಹೆಂಡತಿಯರ ಸಂಗ ಮಾಡಬಾರದು. ಅವರು ದೊಡ್ಡ ತಾಯಿ ಚಿಕ್ಕ ತಾಯಿ. ಸೊಸೆಯ ಸಹವಾಸ ಮಾಡಬಾರದು. ಆಕೆ ಮಗನ ಹೆಂಡತಿಯಾದವಳಲ್ಲವೇ? ಅತ್ತಿಗೆ ನಾದಿನಿಯರ ಸಂಗ ಮಾಡಬಾರದು. ಅವರು ಅಣ್ಣ ತಮ್ಮಂದಿರ ಹೆಂಡತಿಯರಲ್ಲವೇ? ಒಬ್ಬ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ಆಕೆಯ ಮಗಳನ್ನಾಗಲಿ ಮೊಮ್ಮಗಳನ್ನಾಗಲಿ ಸಂಗಮಿಸಬಾರದು. ಅವರು ರಕ್ತ ಸಂಬಂಧಿಗಳಾದದರಿಂದ ಅದು ದುಷ್ಕಾರ್ಯ. ಹೆಂಡತಿ ಜೀವದಿಂದಿರುವಾಗಲೇ ಆಕೆಯ ಒಡಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮನಸ್ತಾಪವನ್ನುಂಟು ಮಾಡಬಾರದು. ಮುಟ್ಟಿನಿಂದ ಅಶುದ್ಧಳಾದ ಸ್ತ್ರೀಯನ್ನು ಸಂಗಮಿಸಬಾರದು. ಪರಸ್ತ್ರೀ ಗಮನದಿಂದ ಅಪರಿಶುದ್ಧರಾಗಬಾರದು. ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೋಲೆಕನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು. ನಾನು ಯೆಹೋವನು. ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು. ಅದು ಹೇಸಿಗೆಯಾದ ಕೆಲಸ. ಪಶು ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು. ಯಾವ ಸ್ತ್ರೀಯೂ ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು. ಅದು ಸ್ವಭಾವಕ್ಕೆ ವಿರುದ್ಧವಾದುದು. ಈ ದುರಾಚಾರಗಳಲ್ಲಿ ಯಾವುದರಿಂದಲೂ ನೀವು ಅಶುದ್ಧರಾಗಬಾರದು. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗಗಳವರು ಇಂಥ ದುರಾಚಾರಗಳಿಂದ ಅಶುದ್ಧರಾದರು. ಅವರ ದೇಶವು ಅಶುದ್ಧವಾಗಿ ಹೋದುದರಿಂದ ಅವರ ಪಾಪ ಕೃತ್ಯಗಳಿಗಾಗಿ ಅವರನ್ನು ಶಿಕ್ಷಿಸಿದ್ದೇನೆ. ಆ ದೇಶವು ತನ್ನಲ್ಲಿ ವಾಸಿಸಿದವರನ್ನು ಕಾರಿಬಿಟ್ಟಿತು. ಆದದರಿಂದ ಸ್ವದೇಶದವರಾದ ನಿಮ್ಮಲ್ಲಿಯೂ ನಿಮ್ಮ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿಯೂ ಯಾರೂ ಈ ಹೇಸಿಗೆಯಾದ ಕಾರ್ಯಗಳಲ್ಲಿ ಒಂದನ್ನಾದರೂ ನಡೆಸದೆ ಎಲ್ಲರೂ ನನ್ನ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಬೇಕು. ನಿಮಗಿಂತ ಮುಂಚೆ ಆ ದೇಶದಲ್ಲಿ ಇದ್ದವರು ಇಂಥ ಹೇಸಿಗೆಯಾದ ಕೆಲಸಗಳನ್ನು ಮಾಡಿದ್ದರಿಂದ ಆ ದೇಶವು ಅಶುದ್ಧವಾಗಿ ಹೋಯಿತಲ್ಲ. ಆ ದೇಶವು ನಿಮಗಿಂತ ಮುಂಚೆ ಇದ್ದ ಜನಾಂಗಗಳನ್ನು ಕಾರಿಬಿಟ್ಟ ಪ್ರಕಾರವೇ ನಿಮ್ಮಿಂದ ಅಶುದ್ಧವಾದರೆ ನಿಮ್ಮನ್ನು ಕಾರಿಬಿಟ್ಟಿತು. ಯಾವನಾದರೂ ಈ ಹೇಸಿಗೆಯಾದ ಕೆಲಸಗಳಲ್ಲಿ ಒಂದನ್ನಾದರೂ ಮಾಡಿದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ಆದದರಿಂದ ನಿಮಗಿಂತ ಮುಂಚೆ ನಡೆಯುತ್ತಿದ್ದ ಅಸಹ್ಯವಾದ ಆಚರಣೆಗಳನ್ನು ನಡೆಸಿ ನಿಮ್ಮನ್ನು ಅಶುದ್ಧ ಮಾಡಿಕೊಳ್ಳದೆ ನನ್ನ ವಿಧಿಗಳನ್ನೇ ಅನುಸರಿಸಿ ನಡೆಯಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ಒಟ್ಟಾಗಿ ಸೇರಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ 18ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 18.
17ನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೈಲೈಟ್ ಮಾಡಿರುವಂಥದ್ದನ್ನು ಹೇಳ ಬಯಸ್ತೇನೆ. 17ನೇ ಅಧ್ಯಾಯ ಯಾಜಕಕಾಂಡ, ಲೆವಿಟಿಕಸ್ ಚಾಪ್ಟರ್ 17, 11ನೇ ವಚನ 14ನೇ ವಚನದಲ್ಲಿ 2-3 ಸಾರಿ ದೇವರು ಮತ್ತೆ ಮತ್ತೆ ಹೇಳುವಂಥ ಒಂದು ಮಾತು ಅದೇನಂತ ಹೇಳಿದರೆ, ರಕ್ತದಲ್ಲಿ ಜೀವ ಇದೆ, ಲೈಫ್ ಈಸ್ ಇನ್ ದ ಬ್ಲಡ್ ಎಂಬುದಾಗಿ. ಹಾಗಾದರೆ ರಕ್ತ ಅನ್ನುವಂಥದ್ದು ಭಾಳ ಅಮೂಲ್ಯವಾದಂಥ ಒಂದು ವಿಷಯ. ಯಾಜಕಕಾಂಡ ಇಡೀ ಪುಸ್ತಕದಲ್ಲಿ ಈ ರಕ್ತ ಅನ್ನುವಂಥ ಪದ 88 ಸಾರಿ ಬರ್ತದೆ. ದ ವರ್ಡ್ ಬ್ಲಡ್ ಕಮ್ಸ್ 88 ಟೈಮ್ಸ್ ಇನ್ ದ ಬುಕ್ ಆಫ್ ಲೆವಿಟಿಕಸ್. ಹಾಗಾದರೆ ಅದು ಎಷ್ಟು ಪ್ರಾಮುಖ್ಯವಾದದ್ದು ಆ ಒಂದು ವಿಷಯ ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಮತ್ತು ಈ ರಕ್ತವನ್ನು ಸಾಮಾನ್ಯವಾಗಿ ಯಜ್ಞವೇದಿಯ ಮೇಲೆ ಅರ್ಪಿಸ್ತಿದ್ರು. ದಿ ಸ್ಯಾಕ್ರಿಫೈಸ್ ವಾಸ್ ಮೇಡ್ ಆನ್ ದಿ ಆಲ್ಟರ್. ಆ ಯಜ್ಞವೇದಿ, ಆಲ್ಟರ್ ಎಂಬ ಪದ 87 ಸಾರಿ ಬರ್ತದೆ. ದ ವರ್ಡ್ ಆಲ್ಟರ್ ಕಮ್ಸ್ 87 ಟೈಮ್ಸ್ ಇನ್ ದಿ ಬುಕ್ ಆಫ್ ಲೆವಿಟಿಕಸ್. ಮತ್ತು ಈ ಯಜ್ಞದ ಬಗ್ಗೆ, ಹೋಮದ ಬಗ್ಗೆ ನಾವು ನೋಡುವಾಗ ದ ವರ್ಡ್ ಸ್ಯಾಕ್ರಿಫೈಸ್ ಆ್ಯಂಡ್ ಆಫರಿಂಗ್ ಕಮ್ಸ್ 289 ಟೈಮ್ಸ್. 289 ಸಾರಿ ಈ ಯಜ್ಞ ಅನ್ನುವಂಥ ಪದ ಅಥವಾ ಹೋಮ ಅನ್ನುವಂಥ ಪದ, ಬಲಿ ಅನ್ನುವಂಥ ಪದ ಬರುವಂಥದ್ದಾಗಿದೆ. ಹಾಗಾದರೆ ಈ ಯಜ್ಞ, ಹೋಮ, ನೈವೇದ್ಯ ಇತ್ಯಾದಿ ಎಷ್ಟು ಪ್ರಾಮುಖ್ಯವನ್ನು ಹೊಂದಿದೆ. ಹತ್ರ 289 ಸಾರಿ ಈ ಒಂದು ಪುಸ್ತಕದಲ್ಲಿಯೇ ಬರುವಂಥದ್ದಾಗಿದೆ. ಮತ್ತು ಅದೇ ಸಂದರ್ಭದಲ್ಲಿ ಕ್ಷಮಾಪಣೆ, ಅಟೋನ್ಮೆಂಟ್, ಪಾಪ ಪರಿಹಾರ, ದೋಷ ಪರಿಹಾರ, ಅಟೋನ್ಮೆಂಟ್ ಎಂಬಂಥ ಪದ 49 ಸಾರಿ ಈ ಒಂದು ಪುಸ್ತಕದಲ್ಲಿ ಬರುವಂಥದ್ದಾಗಿದೆ. ಸರಿ, ಈ ಮಾತುಗಳನ್ನು ಹೇಳಿ ನಾವು ಈಗ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. 18ನೇ ಅಧ್ಯಾಯದಲ್ಲಿ ರಕ್ತ ಸಂಬಂಧದ ವಿಷಯವಾಗಿ ಬರೆಯಲಾಗಿದೆ. 17ನೇ ಅಧ್ಯಾಯದಲ್ಲಿ ರಕ್ತದ ಬಗ್ಗೆ, ರಕ್ತದಲ್ಲಿ ಜೀವ ಇದೆ, ರಕ್ತದಲ್ಲಿ ಪ್ರಾಣ ಇದೆ, ರಕ್ತ ಭೋಜನ ಮಾಡಬಾರ್ದು, ರಕ್ತದಲ್ಲಿ ಪ್ರಾಣ, ಪ್ರತಿ ದೇಹಿಗೂ ರಕ್ತವೇ ಪ್ರಾಣ, ಆಧಾರ. ಮತ್ತು ಅದೇ ರೀತಿಯಾಗಿ 14ನೇ ವಚನದಲ್ಲಿ ಪ್ರತಿ ದೇಹಿಗೂ ರಕ್ತವೇ ಪ್ರಾಣ, ರಕ್ತವೇ ಪ್ರಾಣಾಧಾರ ಎಂಬುದಾಗಿ ಹೇಳಿರುವಾಗ ರಕ್ತದ ಬಗ್ಗೆ ಮಾತಾಡಿಬಿಟ್ಟು ರಕ್ತ ಸಂಬಂಧಿಗಳೊಂದಿಗೆ ತಪ್ಪಾದ ಸಂಬಂಧ ಇಟ್ಟುಕೊಳ್ಳಬಾರದು ಎಂಬುದಕ್ಕೆ ಸುಮಾರು 20 ಆಜ್ಞೆಗಳನ್ನು 18ನೇ ಅಧ್ಯಾಯದಲ್ಲಿ ಕೊಡಲಾಗಿದೆ. ಅಂದರೆ ಹತ್ತಿರ ಸಂಬಂಧಿ, ಕುಟುಂಬದಲ್ಲಿ ರಕ್ತ ಸಂಬಂಧ ಅಥವಾ ರಕ್ತ ಸಂಬಂಧಿಗಳೊಂದಿಗೆ ಸಹವಾಸ, ಸಂಗಮ ಇಟ್ಟುಕೊಳ್ಳಬಾರದು ಎಂಬುದನ್ನು 18ನೇ ಅಧ್ಯಾಯ ಯಾಜಕಕಾಂಡದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಹೇಳುವಾತನಾಗಿದ್ದಾನೆ. ಆಗಾಗ ಬರುವಂಥ ಒಂದು ಪದವನ್ನು ನೀವು ಗಮನಿಸ್ಬೋದು, ರಕ್ತ ಸಂಬಂಧ. ಉದಾಹರಣೆಗೆ 18ನೇ ಅಧ್ಯಾಯ 6ನೇ ವಚನದಲ್ಲಿ, ನಿಮ್ಮಲ್ಲಿ ಯಾರು ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು ಅಥವಾ ಸಂಗಮಿಸಬಾರದು ಎಂಬುದಾಗಿ ಹೇಳಿಬಿಟ್ಟು ಅದಕ್ಕೆ ಕಾರಣಕರ್ತನು ಹೇಳುವಂಥದ್ದು ನಾನು ಯೆಹೋವನು. ಆಗಾಗ ಬರುವಂಥ ಒಂದು ಪದ ನಾನು ಯೆಹೋವನು, ನಾನು ಯೆಹೋವನು ಎಂಬಂಥ ಪದ ಬರ್ತದೆ. ಆದ ಕಾರಣ ಆ ರೀತಿಯಾಗೆಲ್ಲ ಬರುವಾಗ ಅದನ್ನು ನಾನು ಅಂಡರ್ಲೈನ್ ಮಾಡಿಕೊಳ್ತೀನಿ. 18:2, 18:4, 18:6, 18:30ನೇ ವಚನ, ಈ ರೀತಿಯಾಗಿ ಮತ್ತೆ ಮತ್ತೆ ನಾನು ಯೆಹೋವನು, ನಾನು ಯೆಹೋವನು, ನಾನು ಯೆಹೋವನು, ಹೀಗೆ ಮಾಡಬೇಡ್ರಿ, ನಾನು ಯೆಹೋವನು. ಈ ರೀತಿಯಾಗಿ ರಕ್ತ ಸಂಬಂಧದ ಸ್ತ್ರೀಯೊಂದಿಗೆ ಸಂಗಮಿಸಬಾರದು ಅಂತ ಹೇಳ್ಬಿಟ್ಟು ನಾನು ಯೆಹೋವನು. ಹಾಗಾದರೆ ಈ ಎರಡನ್ನು ಒಟ್ಟಿಗೆ ಸೇರಿ ನಾವು ಯೋಚನೆ ಮಾಡುವಾಗ ದೇವರು ಹೇಳ್ತಾನೆ ನಾನು ದೇವರು,
ಆದ ಕಾರಣ ಇದನ್ನು ನನಗಾಗಿ ಇದನ್ನು ಮಾಡಬೇಡ್ರಿ, ನನ್ನ ಪರಿಶುದ್ಧತೆಗಾಗಿ ಇದನ್ನು ಮಾಡಬೇಡ್ರಿ, ನನ್ನ ಹೆಸರಿಗಾಗಿ ಇದನ್ನು ಮಾಡಬೇಡ್ರಿ, ನನ್ನ ಸ್ವಭಾವಕ್ಕೆ ಅಪೇಕ್ಷಿಸಿದಂಥ ಸ್ವಭಾವಕ್ಕೋಸ್ಕರವಾಗಿ ನನ್ನ ಸ್ವಭಾವ ಹೀಗಿದೆ, ಆದ ಕಾರಣ ನೀವು ಹಾಗೆ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಸರಿ, ಪ್ರಾರಂಭ ಈ ರೀತಿಯಾಗಿದೆ. 18ನೇ ಅಧ್ಯಾಯದ 1ನೇ ವಚನದಲ್ಲಿ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. ಕೆಲವು ಸಾರಿ ದೇವರು ಮೋಶೆ ಮೂಲಕವಾಗಿ ಆರೋನನಿಗೆ, ಮೋಶೆ ಮೂಲಕವಾಗಿ ಯಾಜಕರಿಗೆ, ಹುದುವಾಗಿ ಜನರಲ್ ಆಗಿ ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ದೇವರು ಆಜ್ಞಾಪಿಸಿದ್ದೇನೆಂದರೆ, ನಾನು ನಿಮ್ಮ ದೇವರಾಗಿರುವ ಯೆಹೋವನು. 2ನೇ ವಚನ ಲೆವಿಟಿಕಸ್ ಚಾಪ್ಟರ್ 18 ವರ್ಸ್ 2, ಯಾಜಕಾಂಡ 18:2 ದೇವರು ಒಂದು ಆಜ್ಞೆಯನ್ನು ಕೊಟ್ಟುಬಿಟ್ಟು ನಾನು ನಿಮ್ಮ ದೇವರಾಗಿರುವ ಯೆಹೋವನ್ ಅಂತ ಹೇಳುವಾಗ, ನಾನು ಸರ್ವಶಕ್ತನ ದೇವರಾಗಿರುವುದರಿಂದ, ಬಿಕಾಸ್ ಐ ಆಮ್ ಅನ್ ಆಲ್ಮೈಟಿ ಗಾಡ್, ನಾನು ಆಜ್ಞಾಪಿಸ್ತೇನೆ. ಐ ಹ್ಯಾವ್ ರೈಟ್ ಟು ಕಮ್ಯಾಂಡ್. ನಾನು ನಿಮಗೆ ಆಜ್ಞಾಪಿಸುವುದಕ್ಕೆ ಹಕ್ಕು ನನಗಿದೆ. ನಾನು ನಿಮ್ಮನ್ನು ಸೃಷ್ಟಿಸಿದಾತನಾಗಿರುವುದರಿಂದ ನಿಮಗೆ ಆಜ್ಞಾಪಿಸ್ತೇನೆ ಎಂಬುದನ್ನು ಸೂಚಿಸುವಂತೆ ಈ ಆಜ್ಞೆ, ನಾನು ನಿಮ್ಮ ದೇವರು, ನಾನು ನಿಮ್ಮ ದೇವರು ಆಗಿರೋದರಿಂದ ನಿಮಗೆ ಒಳ್ಳೆಯದನ್ನು ಹೇಳ್ತೇನೆ ಎಂಬ ಅರ್ಥವನ್ನು ಅದು ಕೊಡುವುದಾಗಿದೆ. ದೇವರು ದೇವರಾಗಿರುವುದರಿಂದ ದೇವರು ಆಜ್ಞಾಪಿಸುವ ಹಕ್ಕನ್ನು ಹೊಂದಿದ್ದಾನೆ. ದೇವರು ಸೃಷ್ಟಿಕರ್ತನಾಗಿರುವುದರಿಂದ, ದೇವರು ಇರುವಾತನೇ ಆಗಿರುವುದರಿಂದ ನಮಗೆ ಒಳಿತನ್ನು, ಒಳ್ಳೆಯದನ್ನು, ಆರೋಗ್ಯವಾದದ್ದು ಅಂದರೆ ಆತ್ಮಿಕ ಆರೋಗ್ಯ, ಭೌತಿಕ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಸಮಸ್ತ ಆರೋಗ್ಯವನ್ನು ನಮಗೆ ಕೊಡಬೇಕು. ಎಲ್ಲ ಕ್ಷೇತ್ರದಲ್ಲಿ ಆಲ್ರೌಂಡ್ ನಮಗೆ ಅದನ್ನು ದಯಪಾಲಿಸಬೇಕಂತ ಹೇಳ್ಬಿಟ್ಟು ದೇವರು ನಮಗೆ ಆಜ್ಞಾಪಿಸ್ತಾನೆ. ಆಜ್ಞಾಪಿಸಿದಾಗ ಒಂದು ಮಾತನ್ನು 3ನೇ ವಚನದಲ್ಲಿ ದೇವರು ಹೇಳುವಂಥದ್ದನ್ನು ಗಮನಿಸಬೇಕು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬೇಡ್ರಿ. ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಳ್ಳದವರು ಕೆಲವು ಆಚಾರಗಳನ್ನು ಮಾಡ್ತಾರೆ. ಅದನ್ನು ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಂಡ, ಯೆಹೋವನನ್ನು ತಮ್ಮ ದೇವರಾಗಿ ಮಾಡಿಕೊಂಡಂಥವರು ಮಾಡಬಾರದು. ದೇವರಲ್ಲದವರು ಅಥವಾ ದೇವರಿಲ್ಲದವರು ಮಾಡುವಂಥದ್ದನ್ನು ದೇವರು ಹೊಂದಿದಂಥವರು ಮಾಡಬಾರ್ದು. ಒಂದು ವ್ಯತ್ಯಾಸ ಬರಲೇಬೇಕು. ದೇವರು ಹೇಳಿದಂತೆ ನಾವು ಮಾಡಲೇಬೇಕು. ದೇವರು ವ್ಯತ್ಯಾಸವನ್ನು ಜನರಲ್ಲಿ ನೋಡಲು ಅಪೇಕ್ಷೆ ಪಡ್ತಾನೆ. ಸರಿ, ಒಂದು ವೇಳೆ ದೇವರನ್ನು ಅವರು ಅರಿತುಕೊಂಡಿಲ್ಲ, ದೇವರನ್ನು ಅವರು ತಿಳ್ಕೊಂಡಿಲ್ಲ, ದೇವರನ್ನು ಅವರು ನಂಬಿಲ್ಲ, ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಂಡಿಲ್ಲ, ಅಂಥ ಜನರು ಇದ್ದಾರೆ ಭೂಮಿಯಲ್ಲಿ. ಅಂಥ ಜನರು ಮಾಡುವಂಥದ್ದನ್ನು ದೇವರನ್ನು ಅರಿತವರು, ದೇವರನ್ನು ತಿಳ್ಕೊಂಡಂಥವರು, ದೇವರನ್ನು ನಂಬಿದಂಥವರು, ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಂಡಂಥವರು, ಅವರಿಗೂ ಇವರಿಗೂ ವ್ಯತ್ಯಾಸ ಇರಲೇಬೇಕು. ಅದು ಬೆಳಕಿಗೂ ಕತ್ತಲಿಗೂ ಇರುವಂಥ ವ್ಯತ್ಯಾಸವಾಗಿರಲಿ. ಅಂದರೆ ಸ್ವಲ್ಪ ಅವರಿಗಿಂತಲೇ ವ್ಯತ್ಯಾಸವಾಗಿ ಅಲ್ಲ, ಸಂಪೂರ್ಣವಾಗಿ ಅಂಥ ಜನರಿಗಿಂತಲೂ ವ್ಯತ್ಯಾಸ, ಜೀವನ, ಅಭಿಪ್ರಾಯ, ಮನೋಭಾವನೆ, ಜೀವನ ಶೈಲಿ, ಗುಣಲಕ್ಷಣ, ಸಾಕ್ಷಿ, ಈ ಕ್ಷೇತ್ರಗಳಲ್ಲಿ ಸಂಪೂರ್ಣ ವ್ಯತ್ಯಾಸ ಹೊಂದಿದವರಾಗಿರಬೇಕಂತ ದೇವರು ಮತ್ತೆ 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 ಉದಾಹರಣೆಗೆ 18ನೇ ಅಧ್ಯಾಯದಲ್ಲಿ ಸುಮಾರು 20 ಆಜ್ಞೆಗಳು. ಇಂತಿಂಥವರ ಸಹವಾಸ ಮಾಡಬಾರ್ದು, ಇಂತಿಂಥವರೊಂದಿಗೆ ಸಂಗಮಿಸಬಾರ್ದು, ಇಂತಿಂಥ ಸಂಬಂಧ, ಕುಟುಂಬದ ಹತ್ತಿರ ಸಂಬಂಧಿಗಳೊಂದಿಗೆ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳಬಾರದು ಎಂಬುದಕ್ಕೆ ದೇವರು ಕೊಡುವಂಥ ಮೊಟ್ಟ ಮೊದಲನೇ ಕಾರಣ, ನಾನು ಯೆಹೋವನು, ನಾನು ದೇವರು, ನಾನು ಇರುವಾತನೇ ಆಗಿರುವುದರಿಂದ ನೀವು ಇರುವಾತನಿಗೆ ತಕ್ಕಂತೆ ನೀವು ನಡ್ಕೊಳ್ಬೇಕು, ದೇವರಿಗೆ ತಕ್ಕಂತೆ ನಡ್ಕೊಳ್ಬೇಕು, ದೇವರನ್ನು ಮೆಚ್ಚಿಸುವಂಥವರಾಗಿರಬೇಕು. ಐಗುಪ್ತ ದೇಶದ ಆಚಾರಗಳು ಬೇಡ. 3ನೇ ವಚನ, ಕಾನಾನ್ ದೇಶದ ಅಲ್ಲಿದ್ದಂಥ ಜನರ ಆಚಾರಗಳು ಬೇಡ.
ಹಾಗಾದರೆ ಹೇಗೆ ಇರಬೇಕು? 4ನೇ ವಚನದಲ್ಲಿ ನನ್ನ ನಿರ್ಣಯಗಳ ಪ್ರಕಾರ ಜೀವನ ಮಾಡಿರಿ, ನನ್ನ ವಿಧಿಗಳನ್ನು ಅನುಸರಿಸಿರಿ, ನನ್ನ ಆಜ್ಞಾ ವಿಧಿಗಳ ಪ್ರಕಾರವಾಗಿ 5ನೇ ವಚನ ಯಾಜಕಾಂಡ 18:5 ಆ ರೀತಿಯಾಗಿ ನೀವು ಜೀವಿಸುವಾಗ ನಾನು ಯೆಹೋವನಂತ ನೀವು ತಿಳ್ಕೊಳ್ರಿ. ನಾನು ಯೆಹೋವನಾಗಿರೋದ್ರಿಂದ ಈ ಆಜ್ಞೆಗಳನ್ನು ನೀವು ಮಾಡಿರಿ, ನಾನು ಯೆಹೋವನಂತ ನೀವು ತಿಳ್ಕೊಳ್ತೀರಿ. ನೋಯಿಂಗ್ ಗಾಡ್ ಬೈ ಡೂಯಿಂಗ್ ವಾಟ್ ಗಾಡ್ ಸೇಡ್. ದೇವರು ಹೇಳಿದಂತೆ ಮಾಡುವಾಗ ದೇವರನ್ನೇ ನಾವು ತಿಳ್ಕೊಳ್ತೇವೆ. ಈ ಅಧ್ಯಾಯ ಓದಿದಾಗ ನನಗೆ ಬರುವಂಥ ಒಂದು ವಿಚಾರ ಏನಂದರೆ, ನಿಜವಾಗಿ ಈತನು ದೇವರಾಗಿರಬೇಕು. ಯಾಕಂದರೆ ಜನರ ಮನಸ್ಸು ಏನೆಲ್ಲ ಮಾಡಬೇಕು, ವಿಶೇಷವಾಗಿ ಲೈಂಗಿಕ ಕ್ಷೇತ್ರದಲ್ಲಿ ಹೇಗೆಲ್ಲ ಮಾಡಬೇಕು, ಏನೆಲ್ಲ ಮಾಡಬೇಕೆಂಬಂಥ ಪಾಪಿಯಾದ ಮನುಷ್ಯನ ಮನಸ್ಸಿನಲ್ಲಿ ಇಂಥ ವಿಚಾರಗಳು, ಕೆಟ್ಟ ವಿಚಾರಗಳು, ದುಷ್ಕೃತ್ಯಗಳ ವಿಚಾರಗಳು, ಅಶ್ಲೀಲವಾದಂಥ ವಿಚಾರಗಳು ಬರ್ತದೆ. ಬಂದಾಗ ಅದನ್ನು ಮಾಡಬೇಕೆಂಬುದಾಗಿ ಅನೇಕರು ಮುಂದೆ ಸಾಗ್ತಾರೆ. ಆದರೆ ದೇವರು ನಿಜವಾದ ದೇವರಾಗಿರುವುದರಿಂದ, ದೇವರು ಸತ್ಯವಾದ ದೇವರಾಗಿರುವುದರಿಂದ, ದೇವರು ಪರಿಶುದ್ಧ ದೇವರಾಗಿರುವುದರಿಂದ, ದೇವರು ಸೃಷ್ಟಿಕರ್ತನಾಗಿರುವ ದೇವರಾಗಿರುವುದರಿಂದ ಇವುಗಳನ್ನು ಮಾಡಬೇಡ್ರಿ, ಇವುಗಳನ್ನು ಮಾಡಬೇಡ್ರಿ ಅಂತ 20 ವಿಷಯಗಳನ್ನು 18ನೇ ಅಧ್ಯಾಯದಲ್ಲಿ ಆತನು ಹೇಳುವಾತನಾಗಿದ್ದಾನೆ. ಇಂತಿಂಥವರನ್ನು ಇಟ್ಟುಕೊಳ್ಳಬಾರದು. ಯಾಕಂತ ಹೇಳಿದ್ರೆ ಅವರು ಒಡ ಹುಟ್ಟಿದವರು, ಅವರು ನಿಮಗೆ ಅಕ್ಕ ತಂಗಿಯರಲ್ಲವೇ, ಆಕೆ ನಿನ್ನ ಸಹೋದರಿ, ಆಕೆ ರಕ್ತ ಸಂಬಂಧಿ. ಇಂಥ ವ್ಯಕ್ತಿಯ ಜೊತೆಯಲ್ಲಿ ಸಹವಾಸ ಮಾಡಬಾರ್ದು. 15ನೇ ವಚನ. ಯಾಕೆ? ಅವರು ರಕ್ತ ಸಂಬಂಧಿಗಳು. 17ನೇ ವಚನ. ಈ ರೀತಿಯಾಗಿ ಹೇಳಿಬಿಟ್ಟು ನಿಮ್ಮನ್ನು ನೀವು ಅಪರಿಶುದ್ಧರಾಗಿ ಮಾಡಿಕೊಳ್ಳಬಾರ್ದು. ನೀವು ಅಪರಿಶುದ್ಧರಾಗಬೇಡಿ, ನೀವು ಪರಿಶುದ್ಧರು. ಪರಿಶುದ್ಧರಾಗಿರುವಾಗ ತಪ್ಪಾದ, ಅಶ್ಲೀಲವಾದ ಲೈಂಗಿಕ ಸಂಬಂಧಗಳನ್ನು ಕುಟುಂಬದಲ್ಲಿ, ಹತ್ತಿರ ಕುಟುಂಬದವರಲ್ಲಿ ಇಟ್ಟುಕೊಳ್ಳುವಾಗ ಅದು ದುಷ್ಕಾರ್ಯ. ಅದು ನಿಮ್ಮನ್ನು ಅಪರಿಶುದ್ಧರನ್ನಾಗಿ ಮಾಡಿಬಿಡ್ತದೆ. 20ನೇ ವಚನ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದಂತೆ ಸಂಬಂಧದ ಬಗ್ಗೆ ಮಾತಾಡಿಬಿಟ್ಟು ದೇವರು ಬೇರೆ ಒಂದು ವಿಷಯವನ್ನು 21ನೇ ವಚನದಲ್ಲಿ ಹೇಳ್ತಾರೆ. ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೋಲೇಖನಿಗೆ ಸಮರ್ಪಿಸಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾನೆ. ಮೋಲೇಖ ಎಂಬುದಾಗಿ ಹೇಳುವಾಗ ಹೀಬ್ರೂ ಭಾಷೆಯಲ್ಲಿ ಅಥವಾ ಮೂಲ ಭಾಷೆಯಲ್ಲಿ ಅದರ ಅರ್ಥ ರಾಜ ಅಂತ ಹೇಳ್ಬಿಟ್ಟು, ಅರಸನು ಅಂಥೇಳಿ. ಮೋಲೇಖ್ ಅಂತ ಹೇಳಿದರೆ ಅರಸನು, ರಾಜನು ಅಂತ ಹೇಳ್ಬಿಟ್ಟು. ಆದರೆ ಆ ಹೆಸರುಳ್ಳಂಥ ಒಬ್ಬ ಅನ್ಯ ದೇವತೆ ವಿಗ್ರಹವಿತ್ತು. ಅದು ಆ ವಿಗ್ರಹಕ್ಕೆ ದೇವರುಗಳಿಗೆ ರಾಜನು ಎಂಬುದಾಗಿ ಅನಿಸಿಕೆ ಕೂಡ ಐಗುಪ್ತರ ಒಂದು ಅಭಿಪ್ರಾಯ, ಆಚಾರ ಇತ್ತು. ಆದ ಕಾರಣ ಅವರಲ್ಲಿ ಒಂದು ಪದ್ಧತಿ, ಒಂದು ಮಗು ಸಾಯಬಾರ್ದಾದರೆ ಮೋಲೇಖನಿಗೆ ಆ ಮಗುವನ್ನು ಸಮರ್ಪಿಸಬೇಕಂತ ಹೇಳ್ಬಿಟ್ಟು. ಅದಕ್ಕೆ ದೇವರು ಏನು ಹೇಳುವಂಥ ಮಾತು, ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ 21ನೇ ವಚನ ಯಾಜಕಾಂಡ 18, ಲೆವಿಟಿಕಸ್ 18 ಆ್ಯಂಡ್ ವರ್ಸ್ 21, ಮಕ್ಕಳಲ್ಲಿ ಯಾರನ್ನಾದರೂ ಮೋಲೇಖನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬೇಡ್ರಿ. ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು, ಒಂದು ವೇಳೆ ವಿಗ್ರಹ ಆರಾಧನೆ ದೇವರಿಗೆ ಅಪಕೀರ್ತಿಯನ್ನು ತರುತ್ತದೆ ಎಂಬುದಾಗಿ. ವಿಗ್ರಹ ಅಂತ ಹೇಳಿದಾಗ ಹೊರಗಿನ ವಿಗ್ರಹ ಮತ್ತು ಒಳಗಿನ ವಿಗ್ರಹಗಳು ಕೂಡ ಇವೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ, ನೋಡೋಣ. ಮೊದಲನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಮತ್ತು ಆ ವಾಕ್ಯ ಕೊನೆಯ ವಚನದಲ್ಲಿ ಇರುವಂಥ ಒಂದು ವಾಕ್ಯವಾಗಿದೆ. ಅದನ್ನು ನಿಮಗಾಗಿ ಓದ್ತೇನೆ. 5:21, 1 ಜಾನ್ 5:21, ಮೊದಲನೇ ಯೋಹಾನ 5:21. ಪ್ರಿಯರಾದ ಮಕ್ಕಳೇ, ಯೋಹಾನನು ಪ್ರೀತಿ 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 ದೇವರು ಪ್ರೀತಿ ಸ್ವರೂಪನ ಅಂತೆಲ್ಲ ಹೇಳಿಬಿಟ್ಟು ಮೊದಲನೇ ಯೋಹಾನ 4:8, ಮೊದಲನೇ ಯೋಹಾನ 4:16 ಪ್ರೀತಿಯ ಬಗ್ಗೆ ಬಹಳಷ್ಟು ಮಾತಾಡಿಬಿಟ್ಟು ಪ್ರಿಯರಾದ ಮಕ್ಕಳೇ, ಕನ್ಕ್ಲೂಷನ್ ಮುಕ್ತಾಯದಲ್ಲಿ ಹೇಳ್ತಾನೆ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಇದು
ಒಳಗಿನ ವಿಗ್ರಹಕ್ಕೆ ಪ್ರೀತಿಯ ಬಗ್ಗೆ ಬರುವಾಗ, ಅದರಲ್ಲಿಯೂ ಲೈಂಗಿಕ ಪ್ರೀತಿ, ಕಾಮ ಪ್ರೀತಿ ಬಂದಾಗ ಒಳಗಿನ ವಿಗ್ರಹ ದೇವಜನರಲ್ಲಿಯೂ ಬರುವ ಸಾಧ್ಯತೆ. ತಿಳಿಯದ ಅದೃಶ್ಯವಾದಂಥ ವಿಗ್ರಹ, ತಪ್ಪಾದ ಪ್ರೀತಿಯ ಆ ವಿಗ್ರಹಕ್ಕೆ ನೀವು ದೂರವಾಗಿರ್ರಿ. ನೀವು ದೇವರನ್ನು ಪ್ರೀತಿಸುವಂಥವರು, ಕ್ರಿಸ್ತನು ಯಾವ ರೀತಿಯಾಗಿದ್ದಾನೋ ಆ ರೀತಿಯಾಗಿ ಭೂಲೋಕದಲ್ಲಿ ನೀವಿದ್ದೀರಿ. ಆದ ಕಾರಣ ಒಳಗಿನ ವಿಗ್ರಹಕ್ಕೆ ದೂರವಾಗಿ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ ಮೇಲೆ ಅಶುದ್ಧರಾಗಬಾರ್ದು, 23ನೇ ವಚನ ಅಶುದ್ಧರಾಗಬಾರ್ದು, ಅಪರಿಶುದ್ಧರಾಗಬಾರ್ದು. 20ನೇ ವಚನ 18ನೇ ಅಧ್ಯಾಯ ಯಾಜಕಾಂಡ, 24ನೇ ವಚನ, 23ನೇ ವಚನ. ಈ ರೀತಿಯಾಗಿ ದೇವ ಜನರು ಪರಿಶುದ್ಧರಾಗಿರಬೇಕು, ಅಪರಿಶುದ್ಧರಾಗಿರಬಾರ್ದು ಎಂಬುದನ್ನು ದೇವರು ಇಷ್ಟಪಡ್ತಾನೆ. ಯಾಕಂದರೆ ಆತ ನಿಜವಾದ ದೇವರಾಗಿರುವುದರಿಂದ ಪರಿಶುದ್ಧತೆಗೆ ಆತನು ಆದ್ಯತೆಯನ್ನು ಕೊಡುವ ಆತನಾಗಿದ್ದಾನೆ. ಆದ್ದರಿಂದಲೇ ನಾವು ತಿಳ್ಕೊಳ್ಬೋದು ಈತ ನಿಜವಾದ ದೇವರಾಗಿರಬೇಕು. ಅಪರಿಶುದ್ಧತೆಯನ್ನು ಈತನು ಎನ್ಕರೇಜ್ ಮಾಡ್ತಾ ಇಲ್ಲ, ಈತನು ಉತ್ತೇಜನ ಮಾಡ್ತಾ ಇಲ್ಲ. ಯಾಕಂದರೆ ಆತನಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ, ಆತನಿಗೊಂದು ಮಟ್ಟ ಇದೆ, ಆತನಿಗೊಂದು ಶೈಲಿ ಇದೆ, ಗುಣ ಇದೆ, ಸ್ವಭಾವ ಇದೆ, ಆತ್ಮ ಇದೆ. ಆತ್ಮ ಪರಿಶುದ್ಧ ಆತ್ಮ, ಆತನ ವಾಕ್ಯ ಪರಿಶುದ್ಧ ವಾಕ್ಯ, ಆತನ ಜನರು ಕೂಡ ಪರಿಶುದ್ಧ ಜನರು ಆಗಿರಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಮತ್ತು ವಿಚಿತ್ರವಾದಂಥ ಒಂದು ಕಾರಣ, ಎಲ್ಲಿಯೂ ಕೊಡದಂಥ ಒಂದು ಕಾರಣ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕೊಡ್ತಾ ಇದ್ದಾನ್ರಿ. ಅದನ್ನು ನಾವು ಗಮನಿಸೋಣ. 18ನೇ ಅಧ್ಯಾಯ 25-26ನೇ ವಚನದಲ್ಲಿ, ದೇಶವು ಅಶುದ್ಧವಾಗಿ ಹೋದುದರಿಂದ ಅವರ ಪಾಪಕೃತ್ಯಗಳಿಗಾಗಿ ಅವರನ್ನು ಶಿಕ್ಷಿಸಿದ್ದೇನೆ. ದೇವರು ಯಾಕೆ ಕಾನಾನ್ ದೇಶದವರನ್ನು ಶಿಕ್ಷಿಸಿದನು, ಐಗುಪ್ತ ದೇಶದವರನ್ನು ಶಿಕ್ಷಿಸಿದನು ಎಂಬುದಕ್ಕೆ ಕಾರಣ, ಆ ದೇಶದಲ್ಲಿ ತನ್ನಲ್ಲಿ ವಾಸಿಸಿದವರನ್ನು ಕಾರಿಬಿಟ್ಟಿತ್ತು. ದೇವರು ಯಾಕೆ ಒಂದು ದೇಶದಲ್ಲಿ ಇದ್ದಂಥವ್ರನ್ನ ತೆಗೆದು ಹಾಕಿಬಿಟ್ಟು, ನನಗೆ ಅನೇಕ ಸಾರಿ ಈ ಪ್ರಶ್ನೆ ಇತ್ತು, ಯಾಕೆ ಕಾನಾನ್ ದೇಶ ಅವ್ರ ದೇಶದವರನ್ನು ಯಾಕೆ ದೇವರು ಹೊರಡಿಸ್ಬಿಟ್ಟು ತನ್ನ ಜನರನ್ನು ಅಲ್ಲಿ ಕರ್ಕೊಂಡು ಬಂದು ಇಡ್ತಾನಲ್ಲ ಅಂತ ನೋಡುವಾಗ ಅದಕ್ಕೆ ಕಾರಣ ಏನಂತ ಹೇಳಿದರೆ, ಈ ಒಂದು ಅನೈತಿಕವಾದಂಥ, ಅಶ್ಲೀಲವಾದಂಥ ಮತ್ತು ಈ ಲೈಂಗಿಕವಾದಂಥ ತಪ್ಪು ಸಂಬಂಧಗಳು, ವಿಗ್ರಹಾರಾಧನೆಗಳು ಆ ದೇಶದಲ್ಲಿ ಇದ್ದದರಿಂದ ಆ ದೇಶದಿಂದ ದೇವರು ಅಂಥ ಜನರನ್ನು ತೆಗೆದು ಹಾಕಿಬಿಟ್ಟು ತನ್ನ ಜನರನ್ನು ಆತನು ಇಟ್ಟನು ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಇದರಲ್ಲಿ ಒಂದನ್ನಾದರೂ ನೀವು ಮಾಡಬೇಡ್ರಿ, ದೇಶ ಕಾರಿ ಬಿಡ್ತದೆ. 18ನೇ ವಚನ ಕೂಡ ಆ ರೀತಿಯಾಗಿ ಹೇಳಿ ಎಚ್ಚರಿಕೆಗಳನ್ನು ಕೊಟ್ಟಂಥದ್ದು ಈ 18ನೇ ಅಧ್ಯಾಯ. ಯಾಜಕಾಂಡ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. And the Lord spake unto Moses, saying, Speak unto the children of Israel, and say unto them, I am the Lord your God. After the doings of the land of Egypt, wherein ye dwelt, shall ye not do. And after the doings of the land of Canaan, whither I bring you, shall ye not do, neither shall ye walk in their ordinances. Ye shall do my judgments, and keep mine ordinances, to walk therein. I am the Lord your God. Ye shall therefore keep my statutes and my judgments, which if a man do, he shall live in them. I am the Lord. None of you shall approach to any that is near of kin to him to uncover their nakedness. I am the Lord. The nakedness of thy father or the nakedness of thy mother shalt thou not uncover. She is thy mother. Thou shalt not uncover her nakedness. The nakedness of thy father's wife shalt thou not uncover. It is thy father's nakedness. The nakedness of thy sister, the daughter of thy father, or daughter of thy mother, whether she be born at home, or born abroad, even their nakedness thou shalt not uncover. The nakedness of thy son's daughter, or of thy daughter's daughter, even their nakedness thou shalt not uncover, for theirs is thine own nakedness.
The nakedness of thy father's wife's daughter, begotten of thy father, she is thy sister. Thou shalt not uncover her nakedness. Thou shalt not uncover the nakedness of thy father's sister. She is thy father's near kinswoman. Thou shalt not uncover the nakedness of thy mother's sister, for she is thy mother's near kinswoman. Thou shalt not uncover the nakedness of thy father's brother. Thou shalt not approach to his wife. She is thine aunt. Thou shalt not uncover the nakedness of thy daughter-in-law. She is thy son's wife. Thou shalt not uncover her nakedness. Thou shalt not uncover the nakedness of thy brother's wife. It is thy brother's nakedness. Thou shalt not uncover the nakedness of a woman and her daughter, neither shalt thou take her son's daughter, or her daughter's daughter, to uncover her nakedness, for they are her near kinswoman. It is wickedness. Neither shalt thou take a wife to her sister, to vex her, to uncover her nakedness, beside the other in her lifetime. Also thou shalt not approach unto a woman to uncover her nakedness, as long as she is put apart for her uncleanness. Moreover, thou shalt not lie carnally with thy neighbor's wife, to defile thyself with her. And thou shalt not let any of thy seed pass through the fire to Moloch. Neither shalt thou profane the name of thy God. I am the Lord. Thou shalt not lie with mankind, as with womankind. It is abomination. Neither shalt thou lie with any beast, to defile thyself therewith. Neither shall any woman stand before a beast to lie down thereto. It is confusion. Defile not ye yourselves in any of these things, for in all these the nations are defiled which I cast out before you. And the land is defiled, therefore I do visit the iniquity thereof upon it, and the land itself vomiteth out her inhabitants. Ye shall therefore keep my statutes and my judgments, and shall not commit any of these abominations, neither any of your own nation, nor any stranger that sojourneth among you. For all these abominations have the men of the land done, which were before you, and the land is defiled. Let the land spew not you out also, when ye defile it, as it spewed out the nations that were before you. For whosoever shall commit any of these abominations, even the souls that commit them shall be cut off from among their people. Therefore shall ye keep mine ordinance, that ye commit not any one of these abominable customs, which were committed before you, and that ye defile not yourselves therein. I am the Lord your God.